ಅಲ್ಲಿ ದಾಖಲೆಗಳಿದ್ದಾವೆಲ್ಲ. ಪೊಲೀಸರೆಲ್ಲ ಮುಚ್ಚಾಕಿ ಕೊಡುವಂಥ ಪ್ರಯತ್ನ ಮಾಡಿಬಿಟ್ಟಿದ್ದಾರೆ. ಇಲ್ಲಿವರೆಗೆ ಕಳೆದ 20, 25, 30, 40 ವರ್ಷ ಅಲ್ರಿ. 1983 ಶುರು ಆದ್ರಿ ಇದು ಹೋರಾಟ. 1979 ಅಂದ್ರೂ ಅಡ್ಡಿ ಇಲ್ಲ, ವೇದವಲ್ಲಿ ಹಿಡ್ಕೊಂಡು ಹಾಗೆ ಹೇಳ್ತಾನೆ ಇದು. ಅಲ್ಲಿ ಜಮೀನು ಕಳ್ಕೊಂಡಂಥ ಅನೇಕ ಅಲ್ಲಿ ಆದಿವಾಸಿಗಳಾಗಿರ್ಬೋದು ಮತ್ತು ನೀವು ಹೋರಾಟ ಮಾಡಿದ್ರೆ ಅದಕ್ಕೆಲ್ಲ ಏನೇನೋ ಮಾಡಿ ಇಲ್ಲರಿ ಅವ್ನು ಎಕ್ಸ್ಲೈಟ್ರು ಅವ್ರು ಹಾಗೆ ಹೀಗೆ ಮುಚ್ಚುವಂಥ ಕೆಲಸ ಮಾಡಿದ್ದಾರೆ. ಅದರಲ್ಲೂ ನಮ್ಮ ಗೋಧಿ ಮೀಡಿಯಾ ಅಂತ ಷಡ್ಯಂತ್ರ ಕೇಳ್ತೇವೆ. ಷಡ್ಯಂತ್ರ ಯಾವ ಷಡ್ಯಂತ್ರ ಅಲ್ಲಿ ನಡೆದಿಲ್ಲ. ನಾವು ಪಬ್ಲಿಕ್ ಟಿ ವಿ ರಂಗನಲ್ಲಿ ಕೇಳುವಂಥದ್ದು, ಇನ್ನೊಬ್ರಿಗೆ ಕೇಳುವಂಥದ್ದು, ಮತ್ತೊಬ್ಬ ಪಾವ ಟಿ ವಿ ಅಲ್ಲೇ ನಡೆದಿಲ್ಲ ರೀ ಗುರುಗಳ ರಾಕೇಶ್ ಶೆಟ್ಟಿ ಅವರ ಅಂತ ಕೇಳಬೇಕಾಗಿದೆ ಅವ್ರನ್ನೆಲ್ಲರೂ. ಇಲ್ಲ ನಾವು ಹೇಳೋ ಸುಳ್ಳಾಗಿರ್ಬೋದಾ? ಸ್ಟಿಂಗ್ ಆಪ್ರೇಷನ್ನು ಮತ್ತೆ ಆಪ್ರೇಷನ್ನು. ಪಾಪ ಕುಸುಮಾವತಿ ಮಗಳನ್ನ ಕಳ್ಕೊಂಡಿದ್ದಾಳೆ, ಅವ್ರು ತನ್ನ ಸೊಸಿನ ಕಳ್ಕೊಂಡದಾನ ವಿಠಲಗೌಡ. ಪಾಪ ಅವ್ರು ತನ್ನ ಸೊಸಿನ ಅವನು ರೇಪ್ ಮಾಡಿಕೊಳ್ಳಲಿಕ್ಕೆ ಸಾಧ್ಯದಾನೆ. ಅವು ಯಾರೋ ಬಂದ ಮಹಾಶಯ ಕೃಷ್ಣ, ಯಾವ ಅದೇನು ಭಾಳ ದೊಡ್ಡ ಹೆಸರು, ಶ್ರೇಯಮಯಿ ಕೃಷ್ಣ. ಸಾಧ್ಯನಾ? ಸೊಸಿ ರೇಖೆ ಮನೆ ಮಗಳು ಜಯಂತಿ ಪದ್ಮನಾಭಕ್ಕೆ ಸಂಬಂಧಿಸಿದವರು ಅನ್ಯಾಯದ ಕೇಳಬಾರ್ದು ಅವ್ರ. ಅದು ಇವತ್ತು ವರದಿಯೊಳಗೆ ಬರ್ಬೇಕಾಗಿದೆ. ಯಾರಪ್ಪ ಇವರ ಸುಳ್ಳುಗಾರ ಯಾರು? ಕಾರಣ ಇವರ ಮಾಡಿದಾರ, ನಿಜವಾಗಿ ವಿಠಲಗೌಡನ ಮಾಡಿದ್ದಾರೆ. ರಿಪೋರ್ಟ್ದಾಗ ಗೊತ್ತಾಗುವಂಥ ರಿಪೋರ್ಟ್ ಬಂದಂತೂ ಅಲ್ಲಿ ಚರ್ಚೆ ಆಗುವಂಥಲ್ಲ ವಿಷಯ. 1, 2 ಇಲ್ಲ 3, 4 ಅಲ್ಲ ಹಂಗೆ. ಅದರಲ್ಲೂ ಸೋಮನಾಥ್ ನಾಯಕರಂತ ದೊಡ್ಡ ಗ್ರಂಥ ಮಾಡ್ಯಾರ ಅವರು ಈ ಹೆಗ್ಗಡೆಯವ್ರ ಮೇಲೆ. ಬಾರಪ್ಪ ಓಪನ್ ಬಾರೋ ಕೋಡಿ ಬಾರೋದು ಕರಿತಾರೆ ಅವರು. ವಂಡರ್ಫುಲ್ ಮಾರ ಅದಕ್ಕೆ ಉತ್ತರ ಕೊಡ್ತಾ ಇಲ್ಲ ಈ ಹೆಗ್ಗಡೆಯವರು, ಯಜಮಾನ ಹೆಗ್ಗಡೆಯವರು. ನಡೆದಾಡುವ ಮಾನವ